ದೇವ್ರು ಹೇಳ್ದಂಗೆ ಒಂದು 4 ಇಂಚ್ ನೀರು ಬಂದಿದೆ ನನಗೆ. ಪಾಯಿಂಟಲ್ಲಿ ಬೋರ್ ತೆಗ್ಸಿ ಅಂತ ಹೇಳುತ್ತೆ, ಅದು ಆದಮೇಲೆ ನಂಗೆ ಸಕ್ಸಸ್ ಆಗಿದೆ. ನಾನು ದೇವ್ರ ಹತ್ರ ಅಪ್ಪಣೆ ಕೇಳಿದ್ದೆ, ಕರಿಬರೇಶ್ವರ ದೇವ್ರ ಹತ್ರ ಬೋರ್ ತೆಗಿಸ್ಬೇಕು ಅಂತ. ಹೋಗಿ ದೇವ್ರ ಹತ್ರ ಹೋಗಿ ಅಪ್ಪಣೆ ಕೇಳ್ಕೊಂಡ್ಮೇಲೆ ತೆಗ್ಸಪ್ಪ ನನಗೆ ಒಳ್ಳೆ ನೀರು ಸಿಗುತ್ತೆ ಅಂತ ಹೇಳ್ತಿದ್ದೆ ದೇವರು. ಆ ಕೇಳ್ಕೊಂಬಂದಾದ್ಮೇಲೆ ನಾನು ಬಂದು ಬೋರ್ ಪಾಯಿಂಟ್ ಎಲ್ಲ ಮಾಡಿಸ್ದೆ. ದೇವ್ರು ಹೇಳ್ದಂಗೆ ಒಂದು 4 ಇಂಚ್ ನೀರು ಬಂದಿದೆ ನನಗೆ. ಚೆನ್ನಾಗಿದೆ, ದೇವರಲ್ಲಿ ಅಪಾರ ನಂಬಿಕೆ ಇದೆ. ಜನಗಳು ಬಂದು ದೇವ್ರ ಹತ್ರ ಅಪ್ಪಣೆ ತಗೊಂಡು ಹೋದರೆ ಕೆಲಸ ಎಲ್ಲ ಸಕ್ಸಸ್ ಆಗ್ತವೆ. ದೇವರೇ ಬಂದು ಪಾಯಿಂಟ್ ಮಾಡಿಕೊಡ್ತಾರೆ ನಿಮಗೆ? ದೇವರೇ ಬಂದು ಪಾಯಿಂಟ್ ಮಾಡಿಕೊಡುತ್ತಾರೆ. ದೇವ್ರ ಮಾಮೂಲಿ ಬಂದು ಅಡ್ಡಲ್ಲೇ ಬರುತ್ತೆ, ಅಡ್ಡಲ್ಲೇ ಬಂದು ಮಾಮೂಲಿ ಅಡ್ಡಲ್ಲೇ ದೇವ್ರು ಇದು ಮಾಡುತ್ತೆ. ಈ ಪಾಯಿಂಟಲ್ಲಿ ಬೋರ್ ತೆಗ್ಸಿ ಅಂತ ಹೇಳುತ್ತೆ, ಅದು ಆದಮೇಲೆ ನಂಗೆ ಸಕ್ಸಸ್ ಆಗಿದೆ. ಅದು ನೀರು ಚೆನ್ನಾಗಿ ಸಿಕ್ಕಿದೆ, ತೊಂದರೆ. ನಮಗೆ ಒಂದೇ ಪಾಯಿಂಟ್ ನಾನು ಮಾಡಿಸಿದ್ದು, ಒಂದೇ ಜಾಗ ಪಾಯಿಂಟ್ ಸಕ್ಸಸ್ ಆಯ್ತು. ಅದೇ ಪಾಯಿಂಟ್ ಸಕ್ಸಸ್ ಆಗಿದೆ ನನಗೆ. ಒಂದೇ ಪಾಯಿಂಟಲ್ಲಿ 4 ಇಂಚ್ ನೀರು ಸಿಕ್ಕಿದೆ. ಅದು ಹೇಳಿದ್ದು 3 ಇಂದ 4 ಇಂಚ್ ನೀರು ಸಿಗುತ್ತೆ ಅಂತ. 4 ಇಂಚ್ ನೀರು ಸಿಕ್ಕಿದೆ, ತೊಂದರೆ ಇಲ್ಲ, ಅನುಕೂಲ ಇದೆ. ದೇವ್ರು ನಂಬಿದರೆ ಅನುಕೂಲ ಆಗುತ್ತೆ. ಗುರುಗಳ ಹಿಂದಿನ ಸಂಚಿಕೆಯಲ್ಲಿ ಮನೆಯಲ್ಲೇ ನೀವು ದೇವಸ್ಥಾನ ಮಾಡ್ಕೊಂಡಿದ್ದೀರಾ, ದೇವ್ರನ್ನ ಇಟ್ಟು ಆರಾಧನೆ ಮಾಡ್ತಾ ಇದ್ದೀರಾ, ಮುಂದೆ ಒಂದು ಕ್ಷೇತ್ರ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿದೆ ಅನ್ನೋದನ್ನೆಲ್ಲನೂ ಕೂಡ ನೀವು ವಿವರಿಸಿದ್ರಿ ಗುರುಗಳೇ. ಹಿಂದಿನ ಸಂಚಿಕೆಯಲ್ಲಿ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಗುರುಗಳೇ, ಮನೆಯಲ್ಲಿ ಈ ಥರ ಇಟ್ಟು ಪೂಜೆ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದಮ್ಮ, ತಪ್ಪೇನಿಲ್ಲ. ಯಾಕೆ ಅಂತಂದರೆ ಅವರಲ್ಲಿ ಒಲಮೆ ಇದ್ದರೆ ಭಗವಂತ ಎಲ್ಲಿದ್ರೂ ಇದ್ದೇ ಇರ್ತಾನೆ. ಒಬ್ಬೊಬ್ರು ಹೇಳ್ತಾರೆ ಗುರುಗಳೇ, ಹೆಣ್ಮಕ್ಳು ಇರೋಂಥ ಮನೆ ಆಗಿರುತ್ತೆ, ಮುಟ್ಟು ಮೈಲ್ಗೆ ಮಡಿ ಅಂತೆಲ್ಲ ಹೇಳ್ತಿರ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಮುಟ್ಟು ಆದಾಗ್ಲೇನೆ ಹೆಣ್ಮಕ್ಳು ಇನ್ನೂ ಪವಿತ್ರರಾಗಿರ್ತಾರೆ, ಅದು ದೇವ್ರು ಕೊಟ್ಟಿರೋಂಥ ವರ ಅಂತಾನು ಹೇಳ್ತಾರೆ. ಇದು ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ ಗುರುಗಳೇ. ನೋಡಮ್ಮ, ಇದರಲ್ಲಿ ಒಂದು ವಿಚಾರ ಬರುತ್ತೆ. ನಾವು ಲಿಂಗಧಾರಿಗಳು, ಲಿಂಗಿಗೆ ಕಟ್ಟಿಲ್ಲ ಗಂಗೆಗೆ ಮುಟ್ಟಿಲ್ಲ ಅಂತ ಹೇಳ್ತೀವಿ ನಾವು. ಇದನ್ನು ಆಯಿತಾ, ಗಂಗೆಗೆ ಮುಟ್ಟಿರೋದಿಲ್ಲ, ಲಿಂಗಗೆ ಕಟ್ಟಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ನಾವು ಏನೇ ಇದ್ರೂ ನಮ್ಮ ಹೆಣ್ಮಕ್ಳುಗಳು ಮೆಚೂರ್ಡ್ ಆದಾಗ ನಾವು ಅವ್ರು ಯಾವಾಗಲೂ ನಮ್ಮ ಕೊಳ್ಳಲ್ಲಿ ಲಿಂಗಧಾರಣೆ ಆಗೇ ಇರುತ್ತೆ, ಲಿಂಗವನ್ನು ತೆಗೆಯೋದಿಲ್ಲ. ನಾವು ಯಾವಾಗ ಭೂಮಿ ಸೇರ್ತೀವಿ ಆವಾಗಲೂ ನಮ್ಮ ಲಿಂಗವನ್ನು ನಮ್ಮ ಸಮೇತವಾಗಿ, ನಮ್ಮ ಜೀವಂತವಾಗಿ ಸಮೇತವಾಗಿ ಬರುವಂಥದ್ದು ಅಂದರೆ ಅದು ನಮ್ಮ ಲಿಂಗು ಒಂದೇ. ನಮ್ಮ ಬೇರೆ ಯಾರು ನಮ್ಮ ಜೊತೆ ಬರೋದಿಲ್ಲ. ನಮ್ಮ ಲಿಂಗು ನಾವೇನಿದ್ರು ನಮ್ಮ ಸಮೇತವಾಗಿ ನಾವು ಐಕ್ಯ ಆದಾಗಲೂ ನಾವು ಶಿವೈಕ್ಯರಾಗ್ತೀವಲ್ಲ, ಏನು ನಮ್ಮ ಇದಾಗ್ತೀವಲ್ಲ, ಆ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ನಮ್ಮ ಬಾಯಿಯಲ್ಲಿ ಇಲ್ಲ ಅಂದರೆ ನಮ್ಮ ರಟ್ಟೆಯಲ್ಲಿ ಕಟ್ತಾರೆ ಲಿಂಗವನ್ನು. ಆ ಇದಕ್ಕೆ ನಮಗೆ ಕಟ್ಟಿಲ್ಲ ಮುಟ್ಟಿಲ್ಲ. ಅಂದರೆ ಇವಾಗ ಎಷ್ಟು ವಯಸ್ಸಿನಲ್ಲಿ ಲಿಂಗ ಆಗ್ತಾರೆ ಗುರುಗಳೇ? ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಮೆಚೂರ್ಡ್ ಆದಾಗ ಆಗ್ತೀವಿ. ಹೆಣ್ಣು ಮಕ್ಕಳಿಗೆ ಮೆಚೂರ್ಡ್ ಆದಾಗ ಲಿಂಗಧಾರಣೆ ಮಾಡ್ತೀವಿ. ಆಮೇಲೆ ಮದುವೆಯಲ್ಲಿ ಒಂದು ದೀಕ್ಷೆ ಕೊಡ್ತೀವಿ. ಒಂದು ಮೆಚೂರ್ಡ್ ಆದಾಗ, ಒಂದು ಮದುವೆಯಲ್ಲಿ, ಮತ್ತು ಕೊನೆ ಅಂತ್ಯದಲ್ಲಿ. ಹೆಣ್ಣು ಮಕ್ಕಳಿಗೆ 3 ದೀಕ್ಷೆ ಇರುತ್ತೆ. ಗಂಡು ಮಕ್ಕಳಿಗೆ 8 ರಿಂದ 9 ವರ್ಷಕ್ಕೆ ಒಂದು ದೀಕ್ಷೆ ಕೊಡ್ತೀವಿ. ನಮ್ಮ ಜಂಗಮರಲ್ಲಿ 8 ರಿಂದ 9ನೇ ವರ್ಷಕ್ಕೆ ಒಂದು ದೀಕ್ಷೆ ಇರುತ್ತೆ. ಪ್ರಥಮವಾಗಿ ತಾಯಿ ಗರ್ಭದಲ್ಲಿದ್ದಾಗಲೇ ನಾವು ದೀಕ್ಷೆ ಕೊಡ್ತೀವಿ ಫಸ್ಟ್. ಹೆಣ್ಣಾಗ್ಲಿ ಗಂಡಾಗ್ಲಿ? ಹೌದು. ಅವ್ರಿಗೆ ತಾಯಿ ಗರ್ಭದಲ್ಲಿದ್ದಾಗಲೇ ಪ್ರಥಮ ಹೆಣ್ಣು ಗಂಡು ಇಬ್ರಿಗೂ ತಾಯಿ ಗರ್ಭದಲ್ಲಿದ್ದಾಗಲೇ ಅದನ್ನು ದೀಕ್ಷೆ ಕೊಡ್ತೀವಿ. ಗರ್ಭದಲ್ಲಿದ್ದಾಗ 8 ಶ್ರೀಮಂತ ಮಾಡ್ತೀವಲ್ಲ ನಾವು, ಆ ಸಂದರ್ಭದಲ್ಲಿ ದೀಕ್ಷೆ ಕೊಡ್ತೀವಿ. ಅದಾದ ಮೇಲೆ ಸೂತಕ ತಗೊತೀವಲ್ಲ, 11 ದಿವಸ ಇಲ್ಲ 12 ದಿವಸಕ್ಕೆ ಸೂತಕ ಏನು ತಗೊತೀವಲ್ಲ, ಆ ಸೂತಕದ ಸಂದರ್ಭದಲ್ಲಿ ಒಂದು ದೀಕ್ಷೆಯನ್ನು ಕೊಡ್ತೀವಿ. ಲಿಂಗಧಾರಣೆ ಅದು ಏನು, ತಾಯಿ ಗರ್ಭದಲ್ಲಿದ್ದಾಗ ನಾವು ಲಿಂಗಧಾರಣೆ ಏನಾದರೂ ತಾಯಿ ರಟ್ಟೆ ಕಟ್ಟಿರ್ತೀವಿ, ಅದೇ ಲಿಂಗವನ್ನು ನಾವು ಕೂಡ ತೆಗೆದು ಮಗುವಿಗೆ 11 ದಿವಸಕ್ಕೆ ನಾನು ಲಿಂಗಧಾರಣೆಯನ್ನು ಮಾಡಿಸ್ತೀವಿ. ಅದಾದ ಮೇಲೆ ಹೆಣ್ಣಿಗೆ ಮೆಚೂರ್ಡ್ ಆಗುವಂಥ ಸಂದರ್ಭದಲ್ಲಿ ಬಂದಾಗ, ಮೆಚೂರ್ಡ್ ಆದಾಗ ಆವಾಗ ಸೂತಕ ತೆಗೆಯುವಂಥ ಸಂದರ್ಭದಲ್ಲಿ ಮತ್ತೆ ಧಾರಣೆ ಮಾಡ್ತೀವಿ. ಅದಾದ ಮೇಲೆ ಮತ್ತೆ ಗಂಡು ಮಕ್ಕಳಿಗೆ 8ನೇ ವರ್ಷಕ್ಕೆ ಇಲ್ಲ 9ನೇ ವರ್ಷಕ್ಕೆ ಅದ್ರ ಮತ್ತೆ ಲಿಂಗಧಾರಣೆ ಮಾಡ್ತೀವಿ. ಮತ್ತು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಮದುವೆ ವಿಚಾರದಲ್ಲಿ, ಮದುವೆ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಧಾರಣೆ ಆಗುತ್ತೆ. ಅಂದರೆ ನಾವು ಐಕ್ಯ ಆಗ್ತೀವಲ್ಲ, ಲಿಂಗೈಕ್ಯ ಆದಂಥ ಸಂದರ್ಭದಲ್ಲಿ ಶಿವೈಕ್ಯರಾದಾಗ ಅವಾಗ ಇದನ್ನು ರಟ್ಟೆಗೆ ಇಲ್ಲದ ಬಾಯಿಯಲ್ಲಿ ಹಾಕಿ ಕಳಿಸ್ಕೊಡ್ತೀವಿ. ಒಟ್ಟಿನಲ್ಲಿ ಮಗು ಹುಟ್ಟೋದಕ್ಕೂ ಮುಂಚೆಯಿಂದ ಹಿಡಿದು ಅವರು ಮಣ್ಣಲ್ಲಿ ಮಣ್ಣಾಗ ತನಕನೂ ಲಿಂಗವನ್ನು ಯಾರು ಕೂಡ ನಮ್ಮಲ್ಲಿ ಲಿಂಗವನ್ನು ಕೆಲವರು ನಮ್ಮಲ್ಲಿ ನೋಡಿರ್ತೀವಿ. ಕೆಲವೊಂದು ವಿಚಾರ ಅಂತ ಬಂದಾಗ ಅದನ್ನು ಲಿಂಗವನ್ನು ತೆಗೆದು ಗೋಡೆಗೆ ಇಟ್ಟಿರ್ತಾರೆ, ಗೋಡೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಅದು ನಾವು ಕೆಲವರು ಲಿಂಗಧಾರಣೆ ಹಾಕೊಂಡೇ ಇರ್ತಾರೆ. ನಮ್ಮಲ್ಲಿ ಯಾವ ವೀರಶೈವರು ಅಂತ ಬಂದಾಗ, ನಮ್ಮ ಇದು ಬಂದಾಗ ಯಾರು ನಮ್ಮನ್ನು ಇದನ್ನು ನಾವು ಇಟ್ಕೊಡ್ಬಾರ್ದು. ಲಿಂಗು ಯಾವಾಗಲೂ ಕೊಳ್ಳಲಿದ್ದಾಗ ಅವರು ಪವಿತ್ರವಾಗಿರ್ತಾರೆ.
ಎಂಥ ಅಪವಿತ್ರ ಸ್ಥಾನಕ್ಕೆ ಹೋದರೂ ಅವರು ಪವಿತ್ರ ಆಗ್ತಾರೆ. ಪವಿತ್ರರು. ಈ ಥರ ವಿಚಾರಗಳೇ ಆಗಿರುತ್ತೆ. ಯಾರು ಈಗ ಒಬ್ಬರು ಏನೋ ನಾನ್ ವೆಜ್ ಮುಟ್ಟು ಬಂದಿರ್ತಾರೆ, ತಿಂದು ಬಂದಿರ್ತಾರೆ, ಅವ್ರು ನಮ್ಮನ್ನು ಮುಟ್ಟಿದ್ರೆ ಅವರು ಕೂಡ ಪಾವನರಾಗ್ತಾರೆ. ಇದು ಲಿಂಗದಲ್ಲಿರುವಂಥ ಪವಿತ್ರತೆ. ಹಾಗಾಗಿ ಮನೆಯಲ್ಲಿ ಲಿಂಗವನ್ನು ಪೂಜೆ ಮಾಡ್ಬೋದಾ ಅಥವಾ ದೇವರನ್ನ ಪೂಜೆ ಮಾಡ್ಬೋದಾ, ಎಷ್ಟು ಇಂಚು ಅಥವಾ ಎಷ್ಟು ಅಡಿ ಇದರಲ್ಲಿಟ್ಟು ಮಾಡಬೇಕು ಗುರುಗಳೇ ಅಂತ ಕೇಳಿದ್ರು. ನನ್ನ ಹತ್ರನೂ ಪ್ರಶ್ನೆ ಮಾಡಿದ್ರು ಕೆಲವೊಂದು ಸಾರಿ ಕಾರ್ಯಕ್ರಮಗಳಿಗೆ ಹೋದಾಗ. ಅಲ್ಲಿ ನಾವು ಹೇಳೋದು ಇಷ್ಟೇ, 3 ಇಂಚು ಮಾಡಿ ಇಟ್ಟು ಮನೇಲಿ ಮಾಡಬಹುದಮ್ಮ ಅಂತ ಹೇಳ್ತೀವಿ. ನಮ್ಮವರಲ್ಲಿ ಅವರ ಆರಾಧಕರೇ ಆಗಿದ್ರೆ, ದೇವರ ಆರಾಧಕರೇ ಆಗಿದ್ರೆ, ಅವ್ರ ಮನೆಯಲ್ಲಿ ಎಷ್ಟು ಅಡಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಿದ್ರು ತಪ್ಪಿಲ್ಲ, ಸಮಸ್ಯೆಗಳಿಲ್ಲ. ಸಾಕಷ್ಟು ಜನ ನೋಡಿದ್ದೀರಿ. ಈಗ ಕೆಲವೊಂದು ವಿಚಾರ ಅಂತ ಬಂದಾಗ ಮನೆಯಲ್ಲೇ ಇಟ್ಟು ಪೂಜೆನ ಮಾಡಿ ಅವ್ರ ಕ್ಷೇತ್ರವನ್ನು ಮಾಡಿರುವಂಥ ವಿಚಾರ ಆಗಿದೆ. ಅವ್ರು ಬೆಳೆಸ್ಕೊಂಡು ಹೋಗುವಂಥ ವಿಚಾರಗಳನ್ನ ಆಗಿರುವಂಥದ್ದು. ಈಗ ನಮ್ಮ ಕ್ಷೇತ್ರನೂ ಇದೇ ಥರದಲ್ಲೇ ಬಂದಿರೋಂಥದ್ದು. ವಿಗ್ರಹವನ್ನು ಇಟ್ಟು ಪೂಜೆ ನಡೆಸ್ಕೊಂಡು ಬರ್ತಾ ಇದೀವಮ್ಮ. ಒಟ್ಟಿನಲ್ಲಿ ಅದು ಕಟ್ಟು ನಿಟ್ಟು ನಮ್ಮಲ್ಲಿ ನಮ್ಮ ಮನೆಯವರು ಯಾರು ಮುಟ್ಟು ತೊಟ್ಟುಗಳಾದಾಗ ನಾವು 3 ದಿವಸ ಇಲ್ಲ 5 ದಿವಸ, 5 ಕಂಪಲ್ಸರಿ 5 ದಿವಸ ನಾವು ಏನು ಅವ್ರು ಮಾಡಿದ್ದಂಥ ಆಹಾರವಾಗಲಿ ಇದಾಗಲಿ ನಾವು ಮಾಡೋದಿಲ್ಲ. ಮತ್ತು ನಮ್ಮ ಅಜಯರಿಗೆ ಅಂತಲೇ ಸಪ್ರೇಟ್ ರೂಮ್ ಇದೆ, ಅವ್ರು ಅಲ್ಲೇ ಒಳಗಡೆ ಬರೋದಿಲ್ಲ. ಅವಾಗಲೇ ಅಲ್ಲ, ಯಾವಾಗಲೂ ಹೊರಗಡೆ ಬರೋದಿಲ್ಲ. ಅವ್ರು ಏನಾರೋ ಸ್ವಾಮಿ ಬಂದಾಗ ಇಲ್ಲ ಅಜಯರ್ ಬಂದಾಗ, ಇಬ್ಬರು ಬಂದಾಗ ಅವ್ರು ಏನಾರು ಬಂದು ಒಂಚೂರು ಇದು ಮಾಡಿದ್ರೆ ಅನ್ನೋದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಹೊರಗಡೆ ಬರ್ತದೆ. ಮತ್ತು ನಾವು ಒಳಗಡೆ ಅವರು ಪೂಜೆಗೆ ಹೋದಾಗ ಅವ್ರು ನಮಗೆ ಕಾಣಿಸ್ಕೊಳಲ್ಲ, ಎದುರು ಬರ್ತಿದ್ದೆ ಅವ್ರು ಎದುರು ಕಾಣಿಸ್ಕೊಳಲ್ಲ. ಈ ಥರದಲ್ಲಿದೆ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಒಲ್ದು ನಾನು ಬರ್ತೀನಿ ಅಂತ ಬಂದಿರೋಂಥವ್ರು ನಮ್ಮ ಅಜಯರು, ಸ್ವಾಮಿ ಶನಿದೇವರು ಮತ್ತು ಕರಿಬಸವೇಶ್ವರ ಸ್ವಾಮಿ ಇಬ್ಬರೂ ನಿನ್ನ ಕಷ್ಟಗಳಿಗೆ ನಾನು ನೀನು ಇದ್ರ ಮನೇಲಿ ಇದ್ರೂ ಒಟ್ಟಿಗೆ ಮನೇಲಿರೋ ನಾನು ನಿನ್ನ ಅಲ್ಲೇ ನಿನ್ನ ಜೊತೆ ಇರ್ತೀನಿ ಅನ್ನೋಂಥದ್ದು ನನ್ನ ಮನೆಯವ್ರಿಗೆ, ನಮ್ಮ ಶ್ರೀಮತಿಯವರಿಗೆ ಮಾತು ಕೊಟ್ಟು ಬಂದಿರೋವಂಥದ್ದು. ಅಂದರೆ ಇವಾಗ ದೇವರು ಯಾವ ರೀತಿ ಅಂದರೆ ನಿಮ್ಮ ಹತ್ರ ನಾನು ಪೂಜೆನ ಮಾಡಿಸ್ಕೊಬೇಕು ಅಂತಿದ್ರೆ ಯಾವ ರೀತಿಯಿಂದನಾದರೂ ಸರಿನೇ ಒಟ್ಟಿನಲ್ಲಿ ಪೂಜೆ ಸಲ್ಲಿಸ್ಕೊಬೇಕು ಅನ್ನೋದು. ಹೌದಮ್ಮ. ಇಲ್ಲಿ ನಾನು ಆಗಲೇ ಹೇಳಿದೆ, ಕೆಲವೊಂದು ವಿಚಾರ ಅಂತ ಬಂದಾಗ ಭಗವಂತನ ನಾವು ಕೋಪ ಮಾಡ್ಕೊಳ್ಳೋದಲ್ಲ. ಭಗವಂತನ ಮೇಲೆ ನಾವು ಕೋಪ ಮಾಡಿಕೊಂಡ್ರೆ ಏನು ಸಾಧಿಸಕ್ಕಾಗಲ್ಲ. ಭಗವಂತ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಭಗವಂತನ ಮೇಲೆ ನಾವು ದೇವರ ಮೇಲೆ ಕೋಪ ಮಾಡ್ಕೊಂಡ್ರೆ ನಮಗೆ ಏನು ಸಾಧನೆ ಮಾಡೋದಕ್ಕಾಗಲ್ಲ. ತಾಯಿ ಮೇಲೆ ಕೋಪ ಮಾಡಿದಾಗ ತಾಯಿ ಕ್ಷಮಿಸ್ತಾಳೆ, ಭಗವಂತನ ಮೇಲೆ ಕೋಪ ಮಾಡಿದಾಗ, ದೇವ್ರ ಮೇಲೆ ಕೋಪ ಮಾಡಿದಾಗ ದೇವ್ರ ಕ್ಷಮಿಸೋದಕ್ಕಾಗಲ್ಲ. ತಾಯಿ ನಾನು ಎತ್ತಿದಂತ ಮಗು ಅಂದ್ಬಿಟ್ಟು ತಾಯಿ ಕ್ಷಮಿಸ್ತಾಳೆ. ಆದ್ರೆ ಭಗವಂತನ ಮೇಲೆ ಕೋಪ ಮಾಡಿಕೊಂಡ್ರೆ ನಮ್ಮ ಕೋಪನೇ ಅದಕ್ಕೆ ಮೂಲ ಆಗಿರುತ್ತೆ ಅಷ್ಟೇ ಹೊರತು ಭಗವಂತನಿಗೆ ಇದು ಇರೋದಿಲ್ಲ. ಈ ತರ ವಿಚಾರಗಳಿರುತ್ತೆ. ಗುರುಗಳೇ, ಇವಾಗ ನೀವು ಆರಾಧನೆನ ಶುರು ಮಾಡಿದಾಗ ಮೊದಲನೇ ಹಂತದಲ್ಲಿ ಯಾವ ರೀತಿ ಇತ್ತು? ಅಂದ್ರೆ ಇವಾಗ ಜೀವನದಲ್ಲಿ ಹೇಗೆ ಏರುಪೇರು ಇದ್ದೇ ಇರುತ್ತೆ, ಸುಖ ದುಃಖ ಎಲ್ಲ ಇರುತ್ತೆ. ಹಾಗೆ ಇವ್ರ ಆರಾಧನೆನ ಶುರು ಮಾಡಿದ್ಮೇಲೆ ಎಲ್ಲವೂ ಸರಿ ಹೋಯ್ತಾ ಅಥವಾ ದೇವ್ರು ಮತ್ತೆ ಪರೀಕ್ಷಿಸಿದ್ರ ನಿಮ್ಮನ್ನ? ಹೇಗೆ ಗುರುಗಳ? ಭಗವಂತ ನಮ್ಮನ್ನ ಪರೀಕ್ಷಿಸೋದಕ್ಕೂ ಅದು ನಾವು ಒಂದು ಎಕ್ಸಾಮಲ್ಲಿ ಒಂದು ಪರೀಕ್ಷೆಯನ್ನು ನಾವು ಬರೀತೀವಿ, ಅದ್ರ ಎಲ್ಲಾದ್ರೂ ನಾವು ಪಾಸ್ ಆಗ್ತೀವಿ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಅಪೇಕ್ಷೆ ಇಟ್ಕೊಂಡು ನಾವು ಮಾಡೋದಕ್ಕಾಗಲ್ಲ. ಕೆಲವರು ಫೇಲು ಆಗ್ತೀವಿ, ಕೆಲವರು ಪಾಸ್ ಆಗ್ತೀವಿ. ಅದೊಂದರ ಎಕ್ಸಾಮ್ ಇದ್ದಂಗೆ. ನಮ್ಮ ಜೀವನ ಅನ್ನೋದು ಅದೊಂದು ಎಕ್ಸಾಮ್ ಇದ್ದಂಗೆ. ಅದನ್ನು ಭಗವಂತ ನಮಗೆ ಕೊಡ್ತಾ ಇರ್ತಾನೆ, ಪರೀಕ್ಷೆಯನ್ನು ಕೊಡ್ತಾ ಇರ್ತಾನೆ. ಆ ಪರೀಕ್ಷೆಯನ್ನು ನಾವು ಪಾಸ್ ಆಗ್ತಾ ಇರ್ಬೇಕಷ್ಟೇ. ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಭಗವಂತ ಮೇಲೆ ಬಿಟ್ಟಿರ್ತೀವಿ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ನಾನು ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ, ಒಂದಲ್ಲ ಎರಡಲ್ಲ, ಸಾಕಷ್ಟು ನೋವುಗಳನ್ನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಹಿಂದೆ ಸಾಕಷ್ಟು ಶತ್ರುಗಳಿದ್ದಾರೆ. ಆದ್ರೂ ನಾನು ಯೋಚನೆ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಕಷ್ಟನ ನಮ್ಮ ಜೊತೆಗೆ, ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೋಬಹುದಾ? ನಾನು ತಿಳಿಸ್ಕೊಡ್ತೀನಿ ಮುಂದಿನ ಇದರಲ್ಲಿ. ನಾನು ಅದೇನು ಅಂತ ವಿಚಾರಗಳನ್ನು ಮತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಕೆಲವೊಂದು ವಿಚಾರ ಅಂತ ಬಂದಾಗ ಅಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ. ಒಂದು ದಾರಿಲಿ ಒಂದು ಕಾರ್ಯಕ್ರಮಕ್ಕೆ ವಿಚಾರ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ವಾಹನದಲ್ಲೇ ಸಮಸ್ಯೆಗಳನ್ನು ಅನುಭವಿಸಿದೆ. ವಾಹನದಲ್ಲೇ ಜೀವನವಾಗಿ ಇರಬಾರ್ದು ಅನ್ನೋ ಲೆಕ್ಕ ದೊಡ್ಡ ಪಟ್ಟಿಗೆ ಆಗುವಂಥ ಸಮಸ್ಯೆಗಳನ್ನು ನಾನು ಸಣ್ಣ ವಿಚಾರದಲ್ಲಿ ಅದನ್ನು ಭಗವಂತ ನನ್ನ ಪಾರು ಮಾಡ್ಕೊಂಡು ಬಂದಂಥ ವಿಚಾರ ಆಗಿರ್ಬೋದು. ಸಾಕಷ್ಟು ನೋವುಗಳಿದ್ದಾವೆ, ಯಾವುದನ್ನು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ನೋವುಗಳು ನಾನು ತಿಂದು ಬಂದಿಲ್ಲ ಅಮ್ಮ ಅನ್ನೋಂಥ ವಿಚಾರ. ಒಂದು ಕಲ್ಲು ಶಿಲೆ ಆಗಬೇಕು ಅಂತಂದ್ರೆ ಸಾಕಷ್ಟು ಪೆಟ್ಟುಗಳು ಬಿದ್ದರೇ ಅದನ್ನು ಶಿಲೆ ಆಗೋಕ್ಕೆ ಸಾಧ್ಯ. ಅದು ಭಗವಂತನ ಒಂದು ಪೂಜೆ ಮಾಡುವಂಥ ವಿಚಾರ ಆಗಬೇಕು. ದೇವಿಯೇ ಆಗಲಿ, ಭಗವಂತನೇ ಆಗಲಿ, ಪೂಜೆ ಮಾಡಬೇಕು ಅಂದರೆ ಒಂದು ಶಿಲೆ ಆಗಿ ಅದನ್ನು ಸಾಕಷ್ಟು ಪೆಟ್ಟುಗಳು ತಿಂದ್ರೆ ಅದನ್ನು ಮುಂದೆ ಹೋಗೋಕ್ಕೆ ಸಾಧ್ಯ. ಈ ಥರಗಳ ನೋವುಗಳೆಲ್ಲ ಅನುಭವಿಸಿ ಬಂದಿದ್ವಿ. ಅದ್ರಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಅದನ್ನ ಹೇಳಲೇಬೇಕು, ಸಾಲದ ವಿಚಾರ. ಸಾಲ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಇರಬಾರ್ದು ಅನ್ನೋಂಥ ಸಣ್ಣ ವಿಷಯಗಳಿಗೂ ಹೋಗಿದ್ದು.
ಅಂಥ ಸಂದರ್ಭದಲ್ಲಿ ಇನ್ನೇನು 15 ದಿವಸ ನನಗೆ ಕಳೆದಿದ್ದಷ್ಟೇ. 15 ದಿವಸ ನನಗೆ ಟೈಮ್ ಇದ್ದಿದ್ದು 35 ಲಕ್ಷ ಸಾಲ ತೀರಿಸಬೇಕು. 15 ದಿವಸಕ್ಕೆ 35 ಲಕ್ಷ ಸಾಲ ತೀರಿಸೋದು ಅಂದರೆ ಯೋಚನೆ ಮಾಡಿ. ತುಂಬ ಕಷ್ಟ. ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ನಾವು ಒಂದು ರಾತ್ರಿ ಹಿಂದಿನ ದಿವಸ ರಾತ್ರಿ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡಿದ್ವು, ನಾಳೆ ಬೆಳಿಗ್ಗೆ ನಾವು ಸೂರ್ಯನ ನೋಡ್ತೀವೋ ಇಲ್ವೋ, ಭಗವಂತನ ನೋಡ್ತೀವೋ, ಭಗವಂತನ ಪೂಜೆ ಸಲ್ಲಿಸ್ತೀವಿ ಇಲ್ಲ ನಮಗೆ ಗೊತ್ತಿಲ್ಲಮ್ಮ. ಜೀವಂತವಾಗಿ ನಾವು ಭಗವಂತಗೆ ಅರ್ಪಿಸ್ಬಿಡೋಣ ನಾನಂತೂ ಅಷ್ಟು ನೋವಲ್ಲಿ ಅದನ್ನು ನಾವು ಇದು ಮಾಡ್ಕೊಂಡಿದ್ದು. ಅವಾಗ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ನಾನು ಭಗವಂತನ ಪ್ರಾರ್ಥನೆ ಮಾಡಿ ಇದು ಮಾಡಿದ್ದು. ಆ ಕ್ಷಣಕ್ಕೆ ಸ್ವಾಮಿ ಬಂದರು. ಇನ್ನು ತಿಂಡಿ ಇಟ್ಕೊಂಡು ಈಗ ತಟ್ಟೆ ಇಟ್ಕೊಂಡು ಕೂತಿದ್ದು, ತಿನ್ನೋಕ್ಕೂ ಮನಸ್ಸಿಲ್ಲ ಅವಾಗ ಟೈಮಲ್ಲಿ. ಇಟ್ಕೊಂಡು ಕೂತಂಥ ಸಂದರ್ಭದಲ್ಲಿ ಆವಾಗಲೇ ಸ್ವಾಮಿ ಬಂದರು. ಅಜ್ಜಾರು ಬಂದು ಒಂದೇ ಮಾತು ಕೇಳೋದು, ನೋಡಪ್ಪ ನಿನಗೆ 15 ದಿವಸ ನನಗೆ ಅಷ್ಟೇ ಟೈಮ್ ಇರೋದು, ನಿನಗೆ 15 ದಿವಸನೂ ನನಗೆ ಬೇಡ, 9 ರಿಂದ 10 ದಿವಸದಲ್ಲಿ ನಿನಗೆ ಕೆಲಸ ನಾನು ಬಗೆಹರಿಸ್ಕೊಡ್ತೀನಿ, ನೀನು ಆ ಸಾಲ ಹೆಂಗೆ ಬಂತು ಅನ್ನೋದನ್ನು ಮರ್ತ ಹಾಕ್ಸ್ತೇನೆ ಹೋಗು ಅಂದರು. ಅದು ಹೆಂಗೆ ಹೇಳಿದ್ರು ಆ ನೋವನ್ನು, ಅದು ನನಗೆ ಸಮಾಧಾನ ಇಲ್ಲ, ಅದೇನು ಹೇಳಿದ್ರು ನನಗೆ ಸಮಾಧಾನನೇ ಇಲ್ಲ. ಆದ್ರೂ ಆ ವಿಚಾರಕ್ಕೆ ನನಗೆ ಆ ಕ್ಷಣಕ್ಕೆ ನಂಗೆ ನೋವು ಪರಿಹಾರ ಆಯಿತು. ಬರೀ 9 ರಿಂದ 10 ದಿವಸ ನಾನು ನೋವನ್ನ ಪರಿಹಾರದಿಂದ ಹೊರಗಡೆ ಬಂದೆ. ಹೆಂಗೆ ಹೊರಗಡೆ ಬಂದೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ, ಹೆಂಗೆ ಒದಗಿಸ್ಕೊಟ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದರೆ ಬೇರೆ ಇದರಲ್ಲಿ ವಿಚಾರಕ್ಕೆ ಹೋಗಿ ಪೂಜೆ ವಿಚಾರದಲ್ಲಿ ದುಡ್ಡು ಜಾಸ್ತಿ ತಗೊಳ್ಳೋದು ಆ ಥರದಲ್ಲಿ ನಾವು ಮಾಡಿರೋದಲ್ಲಮ್ಮ. ಇದು ನನ್ನ ಸ್ವಂತ ಜಮೀನಿನಲ್ಲಿ ವಿಚಾರಕ್ಕೆ, ಅಲ್ಲಿಂದ ನಮ್ಮ ತಂದೆ ತಾಯಿಯರ ವಿಚಾರದಿಂದ ನಾನು ತಗೊಂಡು ಅಲ್ಲಿ ಜಮೀನಲ್ಲೂ ಸ್ವಲ್ಪ ಸೇಲಿಗೆ ಇಟ್ಟಿದ್ದು. ಅಲ್ಲಿಂದ ಬಗ್ಗೆ ಎಷ್ಟು 3-4 ತಿಂಗಳಿಂದ ನಾವು ಅದನ್ನು ಮಾಡಬೇಕು ಅಂತಂದು ಬರೋರು ಪಾರ್ಟಿಗಳು ಹೋಗೋರು ಈ ಥರ ಆಗ್ತಾಯಿತ್ತು. ಒಂದು ವ್ಯಕ್ತಿ ಬಂದು ಅದನ್ನು ತೊಗೊಂತೀನಿ ಅಂತ ಬಂದು 10 ದಿವಸದಲ್ಲಿ ಅದನ್ನು ಪರಿಹಾರ ಹಾಕಿ ಆ ಸಾಲದಿಂದ ಹೊರಗಡೆ ಬಂದಿದ್ದೀನಿ. ಇವತ್ತಿಗೂ ಸಾಲ ಇದೆ, ಇಲ್ಲ ಅಂತಲ್ಲ, ಆದರೆ ಆ ಸಾಲದಿಂದ ಹೊರಗಡೆ, ಆ ಟೈಮಲ್ಲಿ ನಾನು ಸಾಲದಿಂದ ಹೊರಗಡೆ ಬರುವಂಥ ವಿಚಾರ, ಇದನ್ನು ನೋವನ್ನು ಎದುರಿಸುವಂಥದ್ದು. ಆಮೇಲೆ ಸ್ಮಶಾನದಲ್ಲಿ ಎದ್ದು ಬಂದಿರೋಂಥದ್ದು ನನಗೆ ಸುಮಾರು 26-27 ವರ್ಷದಲ್ಲಿ ಇರ್ಬೋದು. ಆ ಸಂದರ್ಭದಲ್ಲಿ ನನ್ನ ಉಳಿಯೋಕ್ಕೂ ನನಗೆ ಜಾಗ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನಾನು ಸ್ಮಶಾನದಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಮಳಿಗೆ ಎದ್ದು ಬಂದಿರೋಂಥ ನಾನು ಇವತ್ತು ಅದು ಹೇಳ್ತೀವಲ್ಲ, ನಾನು ಏನೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನಾನು ಹಿಂದೆ ಬಂದರೆ ಆ ದಿನ ನಾನು ಯಾವತ್ತೂ ಮರಿಬಾರ್ದು. ಆ ನೋವನ್ನು ನಾನು ಸಾಕಷ್ಟು ನೋವನ್ನು ಅನುಭವಿಸ್ಕೊಂಡು ಇವತ್ತಿಗೂ ಬಂದಿದ್ದೀನಿ. ಇವು ಮುಂದೆ ನಾನು ಪಟ್ಟಂಥ ನೋವನ್ನು ನಾನು ಬಂದಂಥ ಭಕ್ತರುಗಳಿಗೆ ನೋವು ಆಗಬಾರ್ದು ಅನ್ನೋಂಥ ವಿಚಾರಕ್ಕೆ ನಾನು ಭಗವಂತನ ಒಂದು ಆರಾಧಿಸ್ಕೊಂಡು ಪೂಜೆ ನಡೆಸ್ಕೊಂಡು ನನ್ನ ಕೈಲಾದಷ್ಟು ಭಕ್ತಿಯನ್ನು ನಾನು ಭಗವಂತನಿಗೆ ನಾನು ತಿಳಿಸ್ಕೊಂಡು ಭಗವಂತನ ವಿಚಾರ ನನಗೆ ಏನು ಸೂಕ್ಷ್ಮ ಕೊಡ್ತಾರೆ ಅದನ್ನು ತಿಳಿಸ್ಕೊಟ್ಟು ಭಕ್ತರುಗಳಿಗೆ ತಿಳಿಸ್ಕೊಟ್ಟು ಅದನ್ನೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಒಟ್ಟಿನಲ್ಲಿ ಯಾವುದು ಕೂಡ ಸುಲಭವಾಗಿ ದಕ್ಕಂಥದ್ದಲ್ಲ ಗುರುಗಳ. ನಾವು ಊಟ ಮಾಡ್ತೀವಿ ಅಂತಂದ್ರೆ ನಾವು ಡೈರೆಕ್ಟಾಗಿ ನಾವು ಆಹಾರ ಹೊಟ್ಟೆಗೆ ಹೋಗಲ್ಲ. ನಾವು ಕೈ ತೊಗೊಂಡು ಕಲಿಸ್ಕೊಂಡು ಬಾಯಿಗೆ ಹಾಕೊಂಡ್ರೆ ಅದು ಇದು ಮಾಡಬೇಕು. ಒಂದು ತುತ್ತು ಬಾಯಿಗೆ ಹಾಕೋಬೇಕು ಅಂದ್ರೂ ಅದಕ್ಕೆ ಶ್ರಮ ಇರಬೇಕು. ಹಾಗಾಗಿ ಅದು ಏನೇ ನೋವುಗಳಿದ್ರೂ ಕೂಡ ಕಷ್ಟ ಅಂತ ಬಂದಾಗ ಎಲ್ಲರಿಗೂ ಕಷ್ಟ ಇರುತ್ತೆ. ಕೆಲವೊಂದು ಒಂದು ವಿಚಾರ ಹೇಳೋದನ್ನು ನಾನು ಇಷ್ಟಪಡ್ತೀನಿ. ನಾನು ಹಿಂದೆ ನಾನು ಹೇಳಿದ್ದೆ, ನಾನು ಕೂಡ ಅದಿಗೆ ಹೋಗಿದ್ದೆ, ನಾನು ಇರೋದೇ ಬೇಡ ಅಂತ ಯೋಚನೆ ಮಾಡಿದ್ದೆ. ದಯವಿಟ್ಟು ಆ ಥರ ಯೋಚನೆ ಯಾರೂ ಮಾಡಬೇಡಿ. ಜೀವ ಭಗವಂತ ಕೊಡ್ತಾನೆ, ದೇವರು ಕೊಟ್ಟಿರ್ತಾನೆ. ಸಾಕಷ್ಟು ಯೋಚನೆ ಮಾಡಬೇಕಷ್ಟೇ. ಯೋಚನೆ ಮಾಡುವಂಥ ಶಕ್ತಿ ನಮಗಿರಬೇಕು. ಆ ಯೋಚನೆ ಮಾಡುವಂಥ 10 ನಿಮಿಷ ನಾನು ಮೀರಿ ಹೋಗಿದ್ದಿದ್ರೆ ಇವತ್ತು ನಾನು ಈ ಸ್ಥಳದಲ್ಲಿ ಕೂತ್ಕೊಂಡು ಸಾಕಷ್ಟು ಜನಗಳಿಗೆ ನಾನು ಅದನ್ನು ದಾರಿ ತೋರಿಸೋದಕ್ಕೆ ಆಗ್ತಿರಲಿಲ್ಲ. ಇದು ಕೆಲವೊಂದು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಸುಸೈಡ್ ಮಾಡ್ಕೊಳ್ಳೋದು, ನೇಣು ಹಾಕೊಳಕ್ಕೆ ಹೋಗ್ತಾರೆ, ಆ ಥರ ಏನೇನೋ ಮಾಡ್ಕೊಳಕ್ಕೆ ಹೋಗ್ತಾರೆ. ದಯವಿಟ್ಟು ಈ ಥರ ಯಾವ ಕೆಲಸಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಕೊಟ್ಟರು ಭಗವಂತ ದೇವ್ರು ಕೊಟ್ಟರ ಭಿಕ್ಷೆ ಇದು, ದೇವರೇ ಕಿತ್ಕೋಬೇಕು. ನಾವಾಗಿ ಅದು ಅಪಪ್ರಚಾರವಾಗಿ ನಾವು ಮಾಡ್ಕೊಳಕ್ಕೆ ಹೋಗಬಾರ್ದು ಅನ್ನೋ ವಿಚಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ ಕಷ್ಟ ಬಂದ್ರೂ ಸುಖ ಇದ್ರೂ ಕೂಡ ದೇವ್ರ ನಮ್ಮ ಜೊತೆಗಿದ್ದೇ ಇರ್ತಾರೆ. ಜಯಿಸ್ಬೇಕು. ಆ ಶಕ್ತಿ ಭಗವಂತ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಕೋರಿಕೆ ಆಗಿರ್ಬೇಕು. ಹೌದು. ಆ ಗುರುಗಳೇ, ಮತ್ತಷ್ಟು ಮಾಹಿತಿಗಳು ಮತ್ತು ಅಜ್ಜಯ್ಯನ ಪವಾಡಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತಮ್ಮ. ಇನ್ನಷ್ಟು ನಮ್ಮ ಅಜ್ಜಯ್ಯರು ಹೋಗಿರುವಂಥ ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಮತ್ತು ಬೋರ್ ಪಾಯಿಂಟ್ಗಳನ್ನು ಪ್ರಸಿದ್ಧವಾಗಿ ಮಾಡಿಕೊಟ್ರಂಥದ್ದು ಬೋರ್ ಪಾಯಿಂಟ್ಗಳು, ಮತ್ತು ಕೆಲವೊಂದು ದೇವರುಗಳಿಗೆ ದೃಷ್ಟಿ ಇಲ್ಲದೆ ಇರೋಂಥ ವಿಷಯಗಳಿಗೆ ದೃಷ್ಟಿಯನ್ನು ಮಾಡಿಕೊಟ್ರು, ದೃಷ್ಟಿ ಪೂಜೆ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ರಂಥದ್ದು. ನಮ್ಮಲ್ಲಿರುವಂಥ ವಿಚಾರಗಳನ್ನು ಒಂದು ಕೌಡೆ ಶಾಸ್ತ್ರಗಳಾಗಿರ್ಬೋದು ಅಥವಾ ತಾಳೆಗೇರಿ ಶಾಸ್ತ್ರಗಳಾಗಿರ್ಬೋದು
ಮತ್ತು ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನು ನಾವು ಹೇಗಾಯಿತು, ಒಂದು ಜೀವ ಹೋಗುವಂಥ ಸನ್ನಿವೇಶಗಳನ್ನು ಉಳಿಸ್ಕೊಡಕ್ಕೆ ಕರ್ಕೊಂಬಂದಿದ್ದಾರೆ ಅಂತ ನಾನು ನಿಮಗೆ ಹೇಳಿದೆ. ಅದನ್ನು ಕೂಡ ನಾನು ನಿಮಗೆ ಎಲ್ಲ ಪ್ರತಿಯೊಂದು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಗುರು.